ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಕೂಡ, ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಆರಾಮಾಗಿ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಪ್ರಾಬ್ಲಮ್ ಆಗಿ ಬರ್ಬೋದು, ಈಸಿಯಾಗಿ ತೊಗೋಬೋದು. ನಾನು ಸಿಂಪಲ್ ಟ್ರಿಕ್ ಮುಖಾಂತರ ಹೇಳ್ಕೊಡ್ತೀನಿ. ಯಾರು ಈ ಥರ ಹೇಳ್ಕೊಡೋ ಡೌಟ್ ಸಿಂಪಲ್ ಟ್ರಿಕ್ಕಿಂದ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಮಗೆ ಒಂದು ಡಿವೈಸರನ್ನು ಕೊಟ್ಟಿದ್ದಾರೆ. ಈ ಡಿವೈಸರನ್ನು ನಾವು ಡಿಕೋಡ್ ಮಾಡಬೇಕು. ಹೇಗೆ? ಏನು ಕೊಟ್ಟಿರೋದು ನಮಗೆ? x⁻3 + 1. ಇವಾಗ ನಾನೇನು ಮಾಡ್ತೀನಿ ಅಂತಂದರೆ x⁻3 ಅಲ್ವಾ, x⁻3 + x⁻2 + x⁻1 + x⁻0. x⁻0 ಅಂತಂದ್ರೆ ಏನು? 1. x⁻0 ಅಂತಂದರೆ 1. ಇಷ್ಟ ಅರ್ಥ ಆಯಿತಾ? ಇವಾಗ ಡಿಕೋಡ್ ಮಾಡ್ತಾ ಬರೋಣ ಬನ್ನಿ. x⁻3 ಕೊಟ್ಟಿದ್ದಾರಾ? ಹೌದು ಕೊಟ್ಟಿದ್ದಾರೆ, 1. ನೆಕ್ಸ್ಟ್ x⁻2 ಇದೆಯಾ? ಇಲ್ಲ, ಸೊ 0. ನೆಕ್ಸ್ಟ್ x⁻1 ಕೊಟ್ಟಿದ್ದಾರಾ? ಇಲ್ಲ, ಸೊ 0. ನೆಕ್ಸ್ಟ್ x⁻0 ಅಂದರೆ 1 ಇದೆಯಾ? 1, ಅದಕ್ಕೆ 1. ಸೊ ನಮಗೆ ಈ ಬಿಟ್ಸು, ಈ ಡಿವೈಸರ್ ನಮಗೆ ಸಿಕ್ತು. ಏನು ಡಿವೈಸರ್ ಏನಾಯಿತು ನಮಗೆ? ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಹೇಗೆ ಬರೆದ್ವಿ? 1 0 0 1. ನೆಕ್ಸ್ಟ್ ಈಗ ನಾವು ಸಾಲ್ವ್ ಮಾಡಬೇಕಾದ್ರೆ ನಮಗೊಂದು ಫ್ರೇಮನ್ನು ಕೊಟ್ಟಿದ್ದಾರೆ. ಆ ಫ್ರೇಮ್ ಏನು? 1 0 1 1 0 0 0 0 ಇಷ್ಟನ್ನು ಕೊಟ್ಟಿದ್ದಾರೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ ನಮಗೆ ಸಿಕ್ಕಿರುವಂಥ ಡಿವೈಸರ್ ಎಷ್ಟು? 4 4 - 1 ವಿಚ್ ಈಸ್ ಈಕ್ವಲ್ ಟು 3. 3 ಝೀರೋಸ್ನ ನಾವು ಈ ಫ್ರೇಮ್ಗೆ ಆ್ಯಡ್ ಮಾಡಬೇಕು. 1 2 3 3 ಝೀರೋಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ಅದನ್ನು ರೀಪ್ಲೇಸ್ ಮಾಡೋದು ಕೂಡ ಬರುತ್ತೆ, ಅದನ್ನು ರೀಪ್ಲೇಸ್ ಆಮೇಲೆ ಮಾಡ್ತಾ ಹೋಗೋಣ. ಸೊ ನಾನೇನು ಮಾಡಿದೆ? ಫಸ್ಟು ಡಿವೈಸರ್ನ ಕಂಡುಹಿಡ್ಕೊಂಡೆ. ಅದು ಎಷ್ಟು ಬಿಟ್ಸ್ ಬಂದಿದೆ ಅದರಿಂದ ಒಂದು ಬಿಟ್ಟನ್ನು ತೆಗೆದು, ಅಂದರೆ 4 ಬಂದಿದ್ದರೆ 3 ಝೀರೋಸ್ನ ನಾನು ನಮ್ಮ ಫ್ರೇಮ್ಗೆ ಆ್ಯಡ್ ಮಾಡ್ತಾ ಹೋದೆ. ಸೊ ಇವಾಗ ಏನು ಮಾಡೋಣ? ಸಿಕ್ಕಿರುವಂಥ ಡಿವೈಸರಿಂದ ಇದನ್ನು ಡಿವೈಡ್ ಮಾಡ್ತಾ ಹೋಗೋಣ. ಕೋಶಂಟ್ ಬರೆಯೋದು ಅದೇನೂ ಇಲ್ಲ, ಜಸ್ಟ್ ರಿಮೈಂಡರ್ಸ್ ಮಾತ್ರ ಬರ್ಕೊತಾ ಹೋಗಬೇಕು. 1 0 0 1 1 0 0 1ಇಂದ ಡಿವೈಡ್ ಮಾಡಬೇಕು. ನನಗೆ ಬರಲ್ವಲ್ಲ ಡಿವೈಡ್ ಮಾಡೋದಕ್ಕೆ, ನಾನೇನು ಮಾಡೋಣ? ನನಗೇನಾದರೂ ಸಿಂಪಲ್ ಮೆಥಡ್ ಹೇಳ್ಕೊಡಿ ಅಂದರೆ ಸಿಂಪಲ್ ಟೆಕ್ನಿಕ್ ಬರ್ಕೊಳ್ಳಿ. ಏನಾದರೂ ಡಿಫರೆಂಟ್ ಇದ್ದರೆ 1, ಸೇಮ್ ಇದ್ದರೆ 0. ಡಿಫರೆಂಟ್ ಇದ್ದರೆ 1, ಸೇಮ್ ಇದ್ದರೆ 0. ಹೇಗೆ ನೋಡೋಣ ಇವಾಗ. 1 0 0 1ಇಂದ ಡಿವೈಡ್ ಮಾಡಬೇಕಲ್ವಾ? ಫಸ್ಟ್ ಏನು ಮಾಡ್ತೇನೆ ನಾನೇನಂತ ಅಂದರೆ, ಡಿಫ್ರೆಂಟ್ ಇದ್ದರೆ 1. ಇಲ್ಲಿ 1 ಇದೆ, ಇಲ್ಲಿ 0 ಇದೆ, ಎರಡೂ ಕೂಡ ಡಿಫ್ರೆಂಟಾ? 1 ಈಸ್ ಡಿಫ್ರೆಂಟ್, 0 ಈಸ್ ಡಿಫ್ರೆಂಟ್. ಡಿಫ್ರೆಂಟ್ ಇದ್ದರೆ ಏನು? 1. ನೆಕ್ಸ್ಟ್ 1 0 ಡಿಫ್ರೆಂಟ್ ಇದೆ, 0 0 ಇದ್ರದ್ದು ಮತ್ತು ಅದ್ರ ಮೇಲ್ಗಡೆ ನೋಡಿ 0 0 ಸೇಮ್ ಇದೆಯಾ? ಸೇಮ್ ಇದ್ದರೆ 0 0 0 ಸೇಮ್ ಇದೆಯಾ? 0. ಅರ್ಥ ಆಯ್ತಾ? ಸಿಂಪಲ್ ಟೆಕ್ನಿಕ್. ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ, ಫಸ್ಟು ನನಗೆ ಸ್ಟಾರ್ಟಿಂಗ್ 1ಇಂದ ಆಗಬೇಕು. ಇನ್ನು 1ಇಂದ ಸ್ಟಾರ್ಟಿಂಗ್ ಆಗಬೇಕಾದ್ರೆ ಅದ್ರ ಹಿಂದ್ಗಡೆ ಇರೋ ಝೀರೋಸ್ನೆಲ್ಲ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಇಲ್ಲೆಷ್ಟಿದೆ? 2 ಝೀರೋಸ್ ಇದೆ, ಅದನ್ನು ನಾನು ನೆಗ್ಲೆಕ್ಟ್ ಮಾಡ್ತೀನಿ. 1ಇಂದ ನನಗೆ ಸ್ಟಾರ್ಟ್ ಆಗಬೇಕಪ್ಪ. 1ಇಂದ ಸ್ಟಾರ್ಟ್ ಮಾಡಿ ಝೀರೋಸ್ನ ನೆಗ್ಲೆಕ್ಟ್ ಮಾಡಿದೆ. ಇವಾಗ ನಾನು ಎಷ್ಟು ಝೀರೋಸ್ನ ತೆಗೆದೆ? 2 ಝೀರೋಸ್ನ ತೆಗೆದೆ. ನನಗೆ ಇವಾಗ ಇಲ್ಲಿ ಟೋಟಲ್ ಡಿವೈಸರ್ ಇರೋದೆಷ್ಟು? 4 ಬಿಟ್ಸಿಂದು ಡಿವೈಸರ್ ಇದೆ. ಸೊ ನನಗಿಲ್ಲಿ ಡಿವೈಡ್ ಮಾಡೋದಕ್ಕೆ 4 ಬೇಕು. ಸೊ ಏನು ಮಾಡ್ತೀನಿ ಅಂದರೆ 2ನ್ನು ಇಳಿಸ್ಕೊತೀನಿ, 2 ಡಿಜಿಟ್ಸ್ನ ಇಳಿಸ್ಕೊತೀನಿ. ಸೊ ಏನಾಯಿತು? 1 0 0 1. ಇವಾಗಲೂ ಸೇಮ್, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? 1ಇಂದ ನಾನು ಶುರು ಮಾಡಬೇಕು. ಅದಕ್ಕೋಸ್ಕರ ಅದ್ರ ಹಿಂದೆ ಇರುವಂಥ ಝೀರೋಗಳನ್ನ ನಾನು ನೆಗ್ಲೆಕ್ಟ್ ಮಾಡ್ತೀನಿ. ಎಷ್ಟು ಝೀರೋನ ನೆಗ್ಲೆಕ್ಟ್ ಮಾಡಿದೆ? 1 0ನ ನೆಗ್ಲೆಕ್ಟ್ ಮಾಡಿದೆ. ಇವಾಗ ನಾನು ಯಾವುದರಿಂದ ಡಿವೈಸ್ ಮಾಡಬೇಕು? 1 0 0 1ಇಂದ ಡಿವೈಡ್ ಮಾಡಬೇಕು. ಇನ್ನೂ ಒಂದು ಶಾರ್ಟೇಜ್ ಆಗ್ತಿದೆ. ಸೊ ನಾನೇನು ಮಾಡ್ತೀನಿ? 1 0ನ ಕೆಳಗಡೆ ಇಳಿಸ್ಕೊತೀನಿ. ಇವಾಗಲೂ ಸೇಮ್, ಡಿಫ್ರೆಂಟ್ ಇದ್ದರೆ 1, ಡಿಫ್ರೆಂಟ್ 1, ಸೇಮ್ ಇದೆ 0 0. 1ಇಂದ ಸ್ಟಾರ್ಟ್ ಆಗಬೇಕು, ಹಿಂದ್ಗಡೆ ಇರೋ ಝೀರೋಸ್ನ ನೆಗ್ಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ 2 ಡಿಜಿಟ್ಸ್ನ ಇಳಿಸ್ಕೊತೀನಿ. ಯಾಕೆ? ನನ್ನ ಡಿವೈಸರ್ ಇರೋದು ಟೋಟಲ್ 4 ಬಿಟ್ಸ್, 1 0 0 1. ಇವಾಗ ಮತ್ತೆ ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0. 1 0ನ ನೆಗ್ಲೆಕ್ಟ್ ಮಾಡ್ತಿದ್ದೀನಿ, ಯಾಕಂದರೆ ನನಗೆ 1ಇಂದ ಸ್ಟಾರ್ಟ್ ಆಗಬೇಕು. ಈ 0ನ ಕೆಳಗಿಳಿಸ್ಕೊತಾ ಇದ್ದೀನಿ. 1 0 0 1.
ಸೊ ಇವಾಗ ಏನಾಗುತ್ತೆ, ಡಿಫ್ರೆಂಟ್ ಇದೆ 1, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0, ಸೇಮ್ ಇದೆ 0. ಇವಾಗ ಏನು ಮಾಡ್ತೀನಿ, ಝೀರೋಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀನಿ. ಇವಾಗ ನನಗೆ ರಿಮೈಂಡರ್ ಬಂತಪ್ಪ, ಅಷ್ಟು ಫ್ರೇಮ್ಸ್ನ ಬಿಟ್ನ ಯೂಸ್ ಮಾಡ್ಕೊಂಡು ನಾನು ರಿಮೈಂಡರ್ ತಂದೆ. ಎಷ್ಟು? 1 1. ನಾನು ಫಸ್ಟ್ ಏನು ಮಾಡಿದ್ದೆ ಅಂತಂದರೆ 0 0 0 3 ಝೀರೋಸ್ನ ನಾನು ಈ ಫ್ರೇಮ್ಗೆ ಆ್ಯಡ್ ಮಾಡಿದ್ನಲ್ವ, ಆ ಝೀರೋಸ್ ಬದಲು ಏನು ಮಾಡ್ತೀನಿ ಅಂತಂದರೆ 1 1ನ ಆ್ಯಡ್ ಮಾಡ್ತೀನಿ. ಸೊ 1 1ನ ಹೇಗೆ ಆ್ಯಡ್ ಮಾಡ್ತೀನಿ, ಈ ಜಾಗಕ್ಕೆ 1, ಈ ಜಾಗಕ್ಕೆ 1, ಅದರ ಮುಂದೆ ಒಂದು ಝೀರೋನ ಆ್ಯಡ್ ಮಾಡ್ತೀನಿ. ಝೀರೋ ಆ್ಯಡ್ ಮಾಡಿದ್ರೂ 11 1 1 ತಾನೇ, ಅಷ್ಟೇ. 0 1 1ಅನ್ನು ಮಾಡ್ತಾ ಹೋಗ್ತೀನಿ 3 ಬಿಟ್ಸ್ಗೆ. ಇವಾಗ ನನ್ನ ಫ್ರೇಮ್ ಏನಾಯಿತು, 1 0 1 1 2 3 4 4 0 3 0 ಆ್ಯಡ್ ಮಾಡಿರೋ ಜಾಗದಲ್ಲಿ 0 1 1ಅನ್ನು ನಾನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನೇನು ಮಾಡ್ತೀನಿ, ಇದು ಸೆಂಡರ್ ಸೈಡ್ ಆಯಿತು. ಇದು ಎಲ್ಲಿಂದ? ಸೆಂಡರ್. ನೀವು ಇಮೇಲ್ ಏನಾರು ಅಥವಾ ಜಿಮೇಲ್ ಸೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸೆಂಡರ್ ಸೈಡಿಂದ ನಾನು ಸೆಂಡ್ ಮಾಡಾಯಿತು. ಇವಾಗ ರಿಸೀವರ್ ಸೈಡಲ್ಲಿ ಕರೆಕ್ಟಾಗಿ ರಿಸೀವ್ ಆಗ್ತಾ ಇದೆಯಾ ಅಂತ ನೋಡಬೇಕು. ರಿಸೀವರ್ ಸೈಡಲ್ಲಿ ರಿಸೀವ್ ಆಗ್ತಾ ಇದೆಯಾ ಅಂತ ಸಿಂಪಲ್ ಟೆಕ್ನಿಕ್, ಸೇಮ್ ಇದನ್ನು ಮತ್ತೆ ಡಿವೈಡ್ ಮಾಡಬೇಕು. ಯಾವುದರಿಂದ? ಇದೇ ಡಿವೈಸರಿಂದ 1 0 0 1. ಈ ಏನು 3 ಬಿಟ್ಸ್ನ ನೀವು ಹೊಸದಾಗಿ ಆ್ಯಡ್ ಮಾಡಿದ್ರಿ, ಆ್ಯಡ್ ಮಾಡಾದಮೇಲೆ ಮತ್ತೆ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡೋಣ. 1 0 0 1, ಡಿಫ್ರೆಂಟ್ ಇದೆ 1, ಡಿಫ್ರೆಂಟ್ ಇದೆ 1, ಸೇಮ್ 0 0. 1ಇಂದ ಸ್ಟಾರ್ಟ್ ಆಗಬೇಕು, 2 0ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ 2ನ್ನು ಕೆಳಗಡೆ ಇಳಿಸ್ಕೊತಾಯಿದ್ದೀನಿ. 1 0 0 1, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0, ಡಿಫ್ರೆಂಟ್ ಇದೆ 1, ಸೇಮ್ ಇದೆ 0. ಸೊ 0ನ ನಾನು ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ, 1 0ನ ಕೆಳಗಡೆ ಇಳಿಸ್ಕೊಂಡು 1 0 0 1. ನೆಕ್ಸ್ಟ್ ಡಿಫ್ರೆಂಟ್ 1, ಡಿಫ್ರೆಂಟ್ 1, ಸೇಮ್ 0, ಸೇಮ್ 0. 2ನ್ನ ತೆಗ್ದೆ. ನೆಕ್ಸ್ಟ್ 2ನ್ನ ನಾನು ಇಳಿಸ್ಕೊತೀನಿ 0 1. ಸೊ 0 1, ಸಾರಿ 1 0 0 1. 1 0 0 1ಇಂದ ನಾನು ಡಿವೈಡ್ ಮಾಡಬೇಕು. ಏನಿದೆ? ಸೇಮ್ ಇದೆ 0, ಸೇಮ್ ಇದೆ 0, ಡಿಫ್ರೆಂಟ್ ಇದೆ 1, ಇದು ಸೇಮ್ ಇದೆ 0. ಸೊ ನನಗೇನಾಯಿತು, ಈ 0ನ ನಾನು ಕ್ಯಾನ್ಸಲ್ ಔಟ್ ಮಾಡ್ತಾ ಹೋಗ್ತೀನಿ. ಯಾಕಂತಂದರೆ ನಾನು 1ಇಂದ ಸ್ಟಾರ್ಟ್ ಮಾಡಬೇಕು. 1ಅನ್ನು ತಂದೆ. ಇಲ್ಲಿ ಕೊನೆಯಲ್ಲಿರೋದೇನು? 1 0 0 1ಇಂದ ಮತ್ತೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡ್ಬೇಕಾದ್ರೆ 1 1 ಸೇಮ್ ಅಂದರೆ 0, ಸೇಮ್ ಇದ್ದರೆ 0 ಬರೀಬೇಕು. ಸೊ ಈ ಪ್ರತಿಯೊಂದು ಕೂಡ 0 ಆಗ್ತಾ ಹೋಗುತ್ತೆ. 0 0 0 0, ಯಾಕಂದರೆ ಸೇಮ್ ಎಲ್ಲದು ಕೂಡ ಸೇಮ್ ಇದೆ. ರಿಸೀವರ್ ಸೈಡಲ್ಲಿ ಏನಾದರೂ ರಿಮೈಂಡರ್ಸ್ ಪ್ರತಿಯೊಂದು 0 ಬಂದರೆ ಇದು ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಅಕ್ಸೆಪ್ಟೆಡ್. ಝೀರೋಸ್ ಬಂದರೆ, ರಿಮೈಂಡರ್ 0 ಬಂದರೆ ಅಕ್ಸೆಪ್ಟೆಡ್. ರಿಮೈಂಡರ್ ಏನಾದರೂ 0 ಬರಲಿಲ್ಲ ಅಂದರೆ ನಾಟ್ ಅಕ್ಸೆಪ್ಟೆಡ್. ಇಷ್ಟೇ ಸಿಂಪಲ್ ಟೆಕ್ನಿಕ್ಕಿಂದ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.